ಇಲ್ಲಿ ಅದು ಮಾಡಿಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸರಿ ಏಟ್ ಹೆಂಗ್ ಬೀಳುತ್ತೆ ಗೊತ್ತಾ ಅದ್ರದ್ದು खत्म बाय बाय टाटा गुड बाय ಬೇಡ ಬೇಡ ಪ್ರಾಕ್ಟೀಸ್ ಆಗಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದು ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಹೊಸ ವಿಡಿಯೋಗೆ ಸ್ವಾಗತ. ಇಲ್ಲ ಊಟಕ್ಕವಲ್ಲ ನಮ್ಮದು ಮೇಲೆ ಇರ್ಸೋಣ ಕಾರ್ನ ಬೇಡ. ಯಾಕೆ? ಸೇಮ್ ಅಲ್ಲ, ಸ್ಲಿಪ್ಪರ್ ಹಾಕೋ ಬಾ. ಸಾರಿ ಫ್ರೆಂಡ್ಸ್, ದಿಸ್ ವಿಡಿಯೋ ಫ್ರಮ್ ಆಲ್ಮೋಸ್ಟ್ 2 months ಬ್ಯಾಕ್ ಅನ್ಕೊಳ್ಳಿ. ಚರಿ ಸ್ವಿಮ್ಮಿಂಗ್ ಕ್ಲಾಸ್ ಹೋಗ್ತಾ ಇದ್ಲ. ಫಸ್ಟ್ ಡೇ ಸ್ವಿಮ್ಮಿಂಗ್ ಕ್ಲಾಸ್ ಹೋದಾಗ ತೊಗೊಂಡಿರೋ ವಿಡಿಯೋ, ಬಟ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಹಾಕಿದ್ದೀನಿ ಅನ್ಕೊಂಡ್ಬಿಟ್ಟಿದ್ದೆ. ಅಪ್ಲೋಡೇ ಮಾಡಿಲ್ಲ, ಎಡಿಟು ಮಾಡಿರಲಿಲ್ಲ, ಸುಮ್ಮನೆ ಇತ್ತು. ಚೆಕ್ ಮಾಡುವಾಗ ಗೊತ್ತಾಯಿತು ಮೆಮೊರಿ ಫುಲ್ ಆದಾಗ. ಸೊ ನಾವು ಇವಾಗ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಇದರಲ್ಲಿ ಮಿಕ್ಸಪ್ ಇದೆ, ಹೋಗಿ ಚೆಕ್ ಮಾಡಿ ಯಾವ್ದು ಅಂತ. ಆಫ್ಟರ್ ಸ್ವಿಮ್ಮಿಂಗ್ ಮುಗಿಸ್ಕೊಂಬಂದು ಇಷ್ಟು ಎನರ್ಜಿ ಇದೆ ಅವಳ ಹತ್ರ. ಇವಾಗ ನಾಳೆ ತಿರ್ಗಾ ಬರೋಣ ಅಂದ್ಲು. 30 seconds ಬೇಡ ಅಂದು ತಿರ್ಗಾ ಮತ್ತು ಆಟ ಆಡ್ತೀನಿ ಅಂಥೇಳಿ ಆಟ ಆಡ್ಕೊಂಡು ಬರ್ತಾ ಇದ್ದಾಳೆ. ಗೊಂಬೆ ಎಲ್ಲ ಬೇಡ, ಇಲ್ಲಿ ವಾಶ್ರೂಮ್ಗೆ ಹೋಗೋಣ. ಸ್ವಲ್ಪ ವೇಟ್ ಮಾಡಬೇಕಾಯ್ತಾ? ಎರಡೂ ಓಪನ್ ಆಗಿ ಸ್ವಲ್ಪ ವೇಟ್ ಮಾಡು, ಹೊರಟ್ಬಿಡೋಣ. ಅದು ಮಾಡಿಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಾಡಬಾರ್ದಲ್ವಾ? ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಸುಸ್ಸು ಮಾಡಬಾರ್ದಲ್ವಾ? ವಾ, ಎಷ್ಟು ಬ್ರೈಟ್ ಕಾಣ್ತಿದೆಯಲ್ಲ ಚರಿ. ನೀನು ತಿರುಗಿ ಕಡೆ ಇಲ್ಲಿ ಇಲ್ಲಿ ನೋಡಿ, ಎಷ್ಟು ಬ್ರೈಟ್ ಕಾಣ್ತಿದೀಯಾ. ಸ್ಟಾರ್ಟಿಂಗ್ ಫಸ್ಟ್ ನಾವು ಹೋಗಿದ್ದು ಸ್ವಿಮ್ಮಿಂಗ್ ಪೂಲ್ಗೆ, ಯಾಕಂದರೆ ಟೈಮಿಂಗ್ ಕೊಟ್ಟಿದ್ರು. ಆ ಟೈಮಲ್ಲೇ ಬಂದು ಹೇಳಿಸ್ಕೊಂಡು ಹೋಗ್ಬೇಕಾಗಿತ್ತು. ಅಂದರೆ ಕಲಿತಾ ಇದ್ಲಲ್ವ ಸ್ಟಾರ್ಟಿಂಗ್ ಫಸ್ಟ್ ಡೇ. ಬಟ್ ನೀರಿಗೆ ಇಳಿಯೋಕ್ಕೆ ಖುಷಿಪಟ್ಲು ಸ್ಟಾರ್ಟಿಂಗ್. ಬಟ್ ಅದು ಏನೋ ಈ ಥರ ಪೂಲಿಗೆ ಇಳಿದ ತಕ್ಷಣ ಹೆದರಕ್ಕೆ, ಅಳೋಕ್ಕೆ, ಕಿರ್ಚೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಅವರಪ್ಪ ಸ್ವಲ್ಪ ಸಪೋರ್ಟಿವ್ ಇಟ್ಕೊಂಡು, ಇಲ್ಲ ಭಯ ಪಟ್ಕೊಂಡ್ರು ಪರವಾಗಿಲ್ಲ ಅಂತ ಒಂದು ಸ್ವಲ್ಪ ಹೊತ್ತು ನೀರಲ್ಲೇ ಬಿಟ್ಬಿಟ್ಟು ಆಟ ಆಡ್ಸೋಕ್ಕೆ ಟ್ರೈ ಮಾಡಿದರು. ಸ್ವಲ್ಪ ಕಿರ್ಚಾಡಿದ್ಲು ಕೂಡ ಅದರಲ್ಲಿ. ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಮೋರ್ ದೆನ್ 75K ವ್ಯೂಸ್ ರೀಚ್ ಆಗಿದೆ. ಪ್ಲಸ್ ಇನ್ನೊಂದು ವಿಡಿಯೋ, ಅವಳು ಖುಷಿ ಪಟ್ಟಿರೋದು ವಿಡಿಯೋನು ಆಲ್ಮೋಸ್ಟ್ 25Kಗೆ ರೀಚ್ ಆಗಿದೆ ವ್ಯೂಸ್ಗೆ. ಸಖತ್ ರೆಸ್ಪಾನ್ಸ್ ಬಂದಿತ್ತು. ಅದನ್ನು ಅಂದ್ಕೊಂಡೆ ನಾನು ಯೂಟ್ಯೂಬಲ್ಲಿ ಹಾಕ್ಬಿಟ್ಟಿದ್ದೀನಿ ವಿಡಿಯೋ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಇವಾಗ ಗೊತ್ತಾಗ್ತಾ ಇದೆ ನಾನು ಯೂಟ್ಯೂಬಲ್ಲಿ ಈ ವಿಡಿಯೋನೇ ಹಾಕಿಲ್ಲ ಅಂತ. ಆ್ಯಂಡ್ ಇದರ ವಾಯ್ಸ್ ಓವರ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ಮಕ್ಕಳು ಕಿರ್ಚೋದು ಅಳ್ಚೋದು ಏನಾದರೂ ಇತ್ತು ಅಂದರೆ ನನಗೆ ಸ್ಟ್ರೈಕ್ ಬರುತ್ತೆ ಚೈಲ್ಡ್ ಇದರಿಂದ. ಸೊ ಹಂಗಾಗಿ ನಂಗೆ ಹಾಕೋಂಗಿಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟು ಮಾತಾಡ್ತಾ ಇದ್ದೀನಿ ಇದರಲ್ಲಿ. ಜಸ್ಟ್ ಒಂದು 10-20 seconds ಅಷ್ಟೇ ಅವಳು ಈ ಥರ ಮಾಡಿದ್ದು. ಆಮೇಲೆ ಮಕ್ಕಳೆಲ್ಲ ಆಟ ಆಡೋದು, ಅವರೆಲ್ಲ ಓಟ ಆಡೋದು, ಅವರೆಲ್ಲ ಬಂದು ಎಂಕರೇಜ್ ಮಾಡೋದು ನೋಡಿ ಫುಲ್ ಖುಷಿ ಆಗ್ಬಿಟ್ಟು ಸ್ಟಾರ್ಟ್ ಮಾಡಿದ್ಲು ಮತ್ತೆ ತಿರ್ಗಾ. ಆ್ಯಂಡ್ ನನ್ನನ್ನು ಕೂಗ್ತಾಯಿದ್ಲು, ಅವ್ರ ಅಪ್ಪನೂ ಕೂಗ್ತಾಯಿದ್ಲು ಕರ್ಕೊಂಡೋಗಿ. ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ಅಲ್ಲಿ ಪೇರೆಂಟ್ಸ್ ಇರಲೇಬೇಕು, ಟ್ರೈನರ್ ವಿತ್ ಪೇರೆಂಟ್ಸ್ ಇರಲೇಬೇಕು, ಒಬ್ಬರಾದರೂ ಇರಲೇಬೇಕು. ಮದರ್ ಅವ್ರ ಫಾದರ್ ಇದ್ಬಿಟ್ಟು ಅವ್ರು ನೋಡ್ಕೊಂಡು ಅವ್ರು ಹೆಂಗೆ ಟ್ರೈನ್ ಮಾಡ್ತಾರೆ ಅಥವಾ ಮಗು ಹೆಂಗೆ ಕಲಿಯುತ್ತೆ ಅಥವಾ ಸೇಫ್ಟಿ ಪರ್ಪಸ್ ಒಬ್ಬರಾದ್ರೂ ಪೇರೆಂಟ್ಸಲ್ಲಿ ಇರಲೇಬೇಕು. ಯಾಕಂದರೆ ಮಕ್ಕಳು ಎಷ್ಟೊಂದು ಇರುತ್ತೆ ಪಾಪ. ಒಬ್ಬ ಟ್ರೈನರ್ ಒಂದು 20 ಜನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಎಲ್ಲ ಕಡೆ ಫೋಕಸ್ ಮಾಡೋಕ್ಕಾಗಲ್ಲ. ಲೈಕ್ ಹೇಳ್ಕೊಡ್ತಾರೆಲ್ಲ ಲರ್ನಿಂಗ್ ಟೈಮಲ್ಲೆಲ್ಲ ಸಿಂಗಲ್ ಆಗಿ ಕೇರ್ ಟೇಕ್ ಮಾಡಿ ತೊಗೊಂಡು ಹೇಳ್ತಾರೆ. ಬಟ್ ಎಂಡ್ ಆಫ್ ದ ಡೇ ಆಟ ಆಡುವಾಗ ಮಾತ್ರ ನಾವು ಅಲ್ಲಿ ಇದ್ಕೊಂಡು ನೋಡ್ಕೋಬೇಕು ಹೇಗೆ ಆಡ್ತಾರೆ ಏನು ಅಂತಂದು. ಸೊ ನಾವು ಶಿ ಈಸ್ ಫೈನ್. ಅವಳು ಸ್ವಿಮ್ಮಿಂಗ್ನ ಎಂಜಾಯ್ ಮಾಡ್ತಾ ಇದ್ದಾಳೆ. ನಾನು ಹೇಳಿಲ್ವ, ವಿತಿನ್ 30 secondsಗೆ ರೀಚಾರ್ಜ್ ಆಗಿಬಿಟ್ಲು. ಅವಳಿಗೆ ಅವಳೇ ಸ್ಟ್ರಾಂಗ್ ಆಗ್ಬಿಟ್ಲಲ್ಲಿ. ಮಾಡು ಮಾಡು, ಜಂಪ್ ಮಾಡು. ಸರಿ, ಅದು ಸೂಪರ್.
ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ಸೂಪರ್ ಮಗ್ಳೆ. ಆಡು ಆಡು, ಮುಂದೆ ಹೋಗಲ್, ಪಾಪು ಹತ್ರ ಹೋಗು, ಪಾಪು ಹತ್ರ. ನೀರು ಕುಡಿಬೇಡ, ನೀರು ಕುಡಿಬೇಡ, ನೀರು. ಸರಿ ಸರಿ, ಅವಳೆ ಸರಿ. क्या पता ಅವಳೆ ಮಾಡ್ತಾಳೆ, ಬಿಡು ಬಿಡು, ಅವಳೆ ಮಾಡ್ತಾಳೆ. ಸರಿ, ಈ ಕಡೆ ಮಾಡಬಾರ್ದು, ಮಾಡಬಾರ್ದು. ಪಾಪು ಪಾಪು ನೋಡಲಿ, ಪಾಪು. ಚರಿಮಾ ಇಲ್ಲಿ, ಚರಿಮಾ, ಚಿನ್ನಮ್ಮ, ಈ ಕಡೆ ಈ ಕಡೆ. ಬೇಡ ಬೇಡ ಬೇಡ, ಪ್ರಾಕ್ಟೀಸ್ ಆಗಲಿ. ಬಿಡುತ್ತೆ. ತಡಿಪಾ. ಸಾಕು ಬಿಡು, ಸಾಕು. ಸುಡ್ತಾ ಇದೆ, ತಡಿ ಮಗ್ಳೆ. ಉಪ್ಪು ಉಪ್ಪು ಮಾಡ್ಕೊಡ್ತೀನಿ. ಉಪ್ಪಳ ಮನೆ ರೀಚ್ ಆದಮೇಲೆ ಶಾಪಿಂಗ್ ಮಾಡ್ಕೊಬಂದಿರೋದು ಐಟಮ್ಸ್ ಎಲ್ಲ ಸಗ್ರಿಗೇಟ್ ಮಾಡಿಬಿಟ್ಟು ಎಲ್ಲ ಬಾಕ್ಸಿಗೆ ಹಾಕಿ ಇಟ್ಟಾದ್ಮೇಲೆ ದೆನ್ ಯಾವ್ದು ಫಿಲ್ ಮಾಡಬೇಕಾಗಿತ್ತಲ್ವ, ಸೊ ಹಂಗಾಗಿ ಫಿಲ್ ಮಾಡ್ತಾಯಿದ್ದೆ. ಆ್ಯಂಡ್ ಇದು ಉಪ್ಪು ಕಲ್ಲುಟ್ಟು ಟ್ರೈ ಮಾಡೋಣ ಅಂತ ತೊಗೊಂಡು ಬಂದೆ ಫಸ್ಟ್ ಟೈಮ್. ಸೊ ಅದಕ್ಕೆ ನಾನು ಇಂಗ್ಳಕಾಯಿ ಹಾಕಿದ್ದೀನಿ, ಊರಿಂದ ತೊಗೊಂಡು ಬಂದಿದ್ದೆ. ಎಷ್ಟೊಂದು ಇದಾವೆ, ಇನ್ನೂ ಇದಾವೆ ನನ್ನ ಹತ್ರ. ಸೊ ಅದು ನನ್ನ ಫ್ರೆಂಡ್ಸ್ ಯಾರಾಗಾದರೂ ಬೇಕಂದ್ರೆ ಹೇಳಿ ನಾನು ಕೊಡ್ತೀನಿ. ಯಾಕಂದರೆ ಗೊತ್ತು ನನ್ನ ವೀಡಿಯೋಸ್ ನನ್ನ ಫ್ರೆಂಡ್ಸ್ ಅಥವಾ ಫ್ಯಾಮ್ಲಿ ನೋಡೋದು, ಫ್ಯಾಮ್ಲಿ ಎಲ್ಲರ ಮನೇಲೂ ಇರುತ್ತೆ. ಫ್ರೆಂಡ್ಸ್ ಆದರೆ ಹೆಚ್ಚಿಗೆ ಇದೆಲ್ಲ ಕೊಡ್ತೀನಿ. ಆ್ಯಂಡ್ ಇದು ಬಂದು ಒಳ್ಳೆಯದೇ ಫಾರ್ ಡೈಜೆಷನ್ಗೆ, ಆಮೇಲೆ ಹೊಟ್ಟೆ ಹಸಿವಾಗಲಿಕ್ಕೆ
ಮಾರ್ನಿಂಗ್ ಒಂದು ಗುಳಿಗೆ ಥರ ಶೇಪಲ್ಲಿ ಮಾಡ್ಕೊಂಡು ಖಾಲಿ ಹೊಟ್ಟೆಲಿ ಬೆಳಗ್ಗೆ ತಿನ್ನೋದು. ಇಲ್ಲ ಬೇಡ ಅಂತಂದರೆ ಅದು ತಿನ್ನೋಕೆ ಮರ್ತೋದ್ರೂ ಉಪ್ಪಲ್ಲಿ ಬಿಟ್ಟರೆ ಉಪ್ಪಲ್ಲಿತ್ತಂದರೆ ಅದರ ಉಪ್ಪಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ಅಡುಗೆಗೆ ಯೂಸ್ ಮಾಡೋದ್ರಿಂದ ದಟ್ ಇಸ್ ಆಲ್ಸೋ ಗುಡ್ ಫಾರ್ ಹೆಲ್ತ್ ಅಂತ ಯೂಸ್ ಮಾಡ್ತೀವಿ. ನಮ್ಮ ಕಡೆ ಎಲ್ಲ ನಾರ್ತ್ ಕರ್ನಾಟಕ ಕಡೆ ಆಲ್ಮೋಸ್ಟ್ ಎಲ್ಲ ಅವ್ರ ಮನೇಲೂ ಇದು ಉಪ್ಪಲ್ಲಿದ್ದೇ ಇರುತ್ತೆ. ಸೊ ನಮ್ಮಮ್ಮ ನೆನ್ಪು ಮಾಡಿಬಿಟ್ಟು ಹಾಕಿದ್ರು. ಸೊ ಅದನ್ನ ಉಪ್ಪಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಆ್ಯಂಡ್ ಜಾರ್ ಆಲ್ಸೋ ಫ್ರಮ್ ನಮ್ಮ ಮನೆಯಿಂದನೇ ಒತ್ಕೊಬಂದಿರೋದು. 3 ಎತ್ಕೊಬಂದೆ. ಪಾಪ 3, 6, 7 7 ಅವರು 6 ತೊಗೊಬಂದಿದ್ರು. ಅದೆಲ್ಲ 3 ಎತ್ಕೊಂಡು ಬಂದಿದ್ದೆ. ಅದರಲ್ಲಿ ಉಪ್ಪು, ಹುಣಸೆಹಣ್ಣು ಅದೆಲ್ಲ ಹಾಕಿಟ್ಟಿದ್ದೀನಿ. ಸೊ ಈ ಇಂಗಳಕಾಯಿ ಅಥವಾ ಇಂಗಳಾರದ ಕಾಯಿ ಅಂತ ಏನೋ ಒಟ್ನಲ್ಲಿ ಕನ್ನಡದಲ್ಲಿ ಹೇಳ್ತಾರೆ. ಸೊ ಚೆಕ್ ಮಾಡಿ ಗೂಗಲಲ್ಲಿ ಗೊತ್ತಾಗುತ್ತೆ ಏನು ಅಂತ ಮೋರ್ ಇನ್ಫಾರ್ಮೇಷನ್. ಈ ಫೋಟೋ ಯಾಕೆ ಹೊಡಿತೀಯ ನೀನು? ಸುಮ್ಮನೆ ತಲೆ ತಿನ್ಬೇಡತ್ತಾಗೆ. ಯಾವುದಪ್ಪ ತಡಿಯೋ ಚೆಕ್ ಮಾಡಿ. ಹೌದಾ? ಇದೆ ಮಾತಾ? ಇದೇನು? ನಾನು ಹಿಂಗೆ ಹೊಡಿತಾ ಇದ್ದೀನಾ? ನಿಂಗೆ ಹೊಡಿತಾ ಇದ್ದೀನಾ? ಆಮೇಲೆ ಸರಿ ಏಟ್ ಹೆಂಗೆ ಬೀಳುತ್ತೆ ಗೊತ್ತಾ ಅದ್ರದ್ದು? ನಾನು ನಿನ್ಗೊಡ್ದನಾ ನನ್ ಯಾರಿದ್ದ? ಫ್ರೆಂಚ್ ಫ್ರೈಸ್ ಎಲ್ಲ ಏನೋ ಬೇರೆ ಹೆಸರಿದೆ. ಅದೇನೇಪ್ಪ? ಪೆರಿ ಪೆರಿ ಮಸಾಲ ವಿತ್ ಸಮಥಿಂಗ್ ಹೆಸರು. ಎಣ್ಣೆ ಹಾಕ್ಬಿಡ್ಬೇಕು. ಹೋಗಿ ಮರ್ತೇ ಬಿಟ್ಟಿದ್ದೀನಿ. ಇವಾಗ ಬೇಡ ಬಾ, ಮೊದಲೇ ಹೇಳ್ಬಿಡ್ತಾನೆ. ಹೆಂಗಾದ್ರೆ ಚೆನ್ನಾಗಿದೆ, ತಿನ್ನು. ಬೇಡ ಕಾಫಿ ಕುಡಿತಾರೆ. ಐ ಥಿಂಕ್ ದಿಸ್ ಇಸ್ ದ ನೆಕ್ಸ್ಟ್ ಡೇ ಅನ್ಕೋತೀನಿ. ಸೊ ಆಚೆ ಹೋಗಿದ್ವಿ. ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಏನು ಅಂತ ನೋಡೋಣ. ಓಕೆ, ಬಾಯ್.